ಅಜ್ಞಾತವಾಸಿ ಸಿನಿಮಾದಲ್ಲಿ ಒಂದು ಹಳ್ಳಿ ಹುಡುಗಿಯ ಒಂದು ಲುಕ್ಕಲ್ಲಿ ಕಾಣಿಸ್ಕೊಂಡಿದ್ದೀರಾ. ಸಾಂಗ್ ಆಗಿರ್ಬೋದು, ನಿಮ್ಮ ಪಾತ್ರ ಆಗಿರ್ಬೋದು, ಈಗ ಆಲ್ರೆಡಿ ಜನಕ್ಕೆ ಒಳ್ಳೆ ರೀಚ್ ಆಗಿದೆ ಮತ್ತು ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಈ ಪಾತ್ರ ನಿಮಗೆ ಬಂದಾಗ ಇದನ್ನು ಯಾಕೆ ಒಪ್ಕೋಬೇಕು ಅಂತ ಮೊದಲಿಗೆ ಅನಿಸ್ತು ನಿಮಗೆ? ಓಕೆ, ಇದು ನಾನು ಒಪ್ಕೊಳ್ಳೋದಲ್ಲ. ಟು ದ ಕೈಂಡ್ ಆಫ್ ಫಿಲಮ್ ಮೇಕರ್ಸ್ ಐ ಆಮ್ ವರ್ಕಿಂಗ್ ವಿತ್ ಹೇಮಂತ್ ಹೇಮ್ರಾವ್ ಆ್ಯಂಡ್ ಜನಾರ್ದನ್ ಚೆಕ್ಕಣ್ಣ, ಅವ್ರ ಜೊತೆ ನನಗೆ ಕೆಲಸ ಮಾಡಬೇಕಂತ ತುಂಬ ಆಸೆ ಇತ್ತು. ಸೊ ಇಟ್ ಇಸ್ ಅನ್ ಆಪರ್ಚುನಿಟಿ ನನಗೆ. ಆ್ಯಂಡ್ ಅವ್ರು ನಂಗೊಂದು ಅವಕಾಶ ಮಾಡಿಕೊಟ್ಟಿದ್ದು ನಾನು ತುಂಬ ಖುಷಿ ಇದೆ. ಸೊ ಕತೆ ಕೇಳೋಕ್ಕಿಂತ ಮುಂಚೆ ನನ್ನ ಪಾತ್ರ ಕೇಳೋಕ್ಕಿಂತ ಮುಂಚೆನೇ ಐ ವಾಸ್ ರೆಡಿ ಟು ಡೂ ಅ ಪಾರ್ಟ್ ಆಫ್ ದಿಸ್ ಫಿಲಮ್. ನಿಮ್ಮ ಪಾತ್ರ ಹೇಗಿದೆ ಈಗ ಈ ಸಿನಿಮಾದಲ್ಲಿ? ಹೇಗೆ ತಯಾರಿ ಹೇಗಿತ್ತು ನಿಮ್ಮದು ಈ ಪಾತ್ರಕ್ಕಾಗಿ? ನಾನು ಫಿಲಮ್ನಲ್ಲಿ ಪಂಕಜ ಅನ್ನೋ ಒಂದು ಪಾತ್ರನ ನಿಭಾಯಿಸ್ತಾ ಇದ್ದೀನಿ. ಪಂಕಜ ಅಂತಂದರೆ ಕಮಲ ಅಂತ ಒಂದು ಅರ್ಥ ಬರುತ್ತೆ. ಆ ಹೂವಿನ ಸುತ್ತ ಇರೋ ಒಂದು ಎಸೆನ್ಸ್ನ ಇಟ್ಕೊಂಡು ಒಂದು ಕ್ಯಾರೆಕ್ಟರ್ ಫಿಲಾಸಫಿಯನ್ನಾಗಿ ಅಡ್ಯಾಪ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. ದಟ್ಸ್ ಅನದರ್ ಬ್ಯೂಟಿಫುಲ್ ಥಿಂಗ್ ಸಿನಿಮಾ. ನನ್ನ ಪಾತ್ರಕ್ಕೆ ಅಂತಲ್ಲ, ಸಿನಿಮಾದಲ್ಲಿ ಬರೋ ಎಲ್ಲ ಪಾತ್ರಗಳಿಗೂ ಅದರದ್ದು ಒಂದು ಹೊಸ ಡೈಮೆನ್ಷನ್ನ ಕೊಟ್ಟಿದ್ದಾರೆ. ಏನೋ ತುಂಬ ಎಮೋಷ್ನಲ್ ಲೇಯರ್ಡ್ ಆಗಿ ಕಥೆನ ಹಾಗೂ ಪಾತ್ರಗಳನ್ನ ಈ ಸಿನಿಮಾದಲ್ಲಿ ನೋಡ್ಬೋದು. ವೆರಿ ವೆರಿ ರಿಫ್ರೆಶಿಂಗ್ ರೈಟಿಂಗ್. ಎಸ್ಪೆಷಲಿ ಪ್ರತಿಯೊಂದು ಪಾತ್ರನೂ ನಿಮಗೆ ತುಂಬ ಹೊಸದಾಗಿ ಅಪೀಲ್ ಆಗುತ್ತೆ ಆನ್ ಸ್ಕ್ರೀನ್. ಪಾವನ ಆ್ಯಂಡ್ ಪಂಕಜ ತುಂಬಾ ಕಲ್ಚರಲ್ಲಿ ತುಂಬ ಡಿಫ್ರೆಂಟ್ ಇನ್ಫ್ಲೂಯೆನ್ಸ್ ಇರೋವಂಥದ್ದು ಹೆಣ್ಮಕ್ಳು. ಬಟ್ ಅಂದರೆ ಹೇಳ್ತಾರಲ್ವ, ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ನಮ್ಮಲ್ಲಿ ಎಲ್ಲ ಥರದ ಎಮೋಷನ್ಸ್ಗಳಿದೆ. ಸೊ ಕ್ಯಾರೆಕ್ಟರ್ ಕೋರ್ ಎಮೋಷನ್ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡು ಆ ಎಮೋಷನ್ನ ನಮ್ಮಲ್ಲಿ ಜಸ್ಟ್ ಬ್ರಿಂಗಿಂಗ್ ಇಟ್ ಇನ್ ದ ಫ್ರಂಟ್ ಆ್ಯಂಡ್ ಫೋಕಸಿಂಗ್ ಮೋರ್, ಅದನ್ನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಥ್ರೂ ದ್ಯಾಟ್ ಡಿರೈವಿಂಗ್ ದಟ್ ಕ್ಯಾರೆಕ್ಟರ್. ಅಂದರೆ ಮೇಕಿಂಗ್ ಮೈ ವರ್ಷನ್ ಆಫ್ ಪಂಕಜ ಬೈ ಅಂಡರ್ಸ್ಟ್ಯಾಂಡಿಂಗ್ ಪಂಕಜಸ್ ಕೋರ್ ಎಮೋಷನ್. ಸೊ ಅದು ಒಂದು ರೀತಿ ಪ್ರೋಸೆಸ್. ದೇರ್ ಆರ್ ಲಾಟ್ ಆಫ್ ಪ್ರೋಸೆಸ್ ಎಲ್ಲರೂ ಮಾಡೋವಂಥದ್ದು. ಸೊ ಈ ಕ್ಯಾರೆಕ್ಟರ್ ನಾನು ಆ ಥರದ್ದು ಒಂದು ಅಡ್ಯಾಪ್ಟ್ ಮಾಡ್ಕೊಂಡಿದ್ದೆ. ಆ್ಯಂಡ್ ದಟ್ ರಿಯಲಿ ಹೆಲ್ಪ್ಡ್. ಅಂದರೆ ಬಿಕಾಸ್ ಅವಳು ತುಂಬಾ ಇಂಟ್ರೋವರ್ಟ್, ನಾನು ಸ್ವಲ್ಪ ಎಕ್ಸ್ಟ್ರೋವರ್ಟ್. ಅವಳಾಯಿತು, ಅವಳ ಪ್ರಪಂಚ ಆಯಿತು. ಮತ್ತು ತುಂಬ ಸಾಫ್ಟ್ ನೇಚರ್ ಹುಡುಗಿ, ವೆರಿ ಶೈ, ರಿಸರ್ವ್ಡ್ ಆ ಥರ. ಅಂದರೆ ಇದರಲ್ಲಿ ಒಂದು ಹನಿಲ್ ರೊಮ್ಯಾಂಟಿಕ್ ಸ್ಟೋರಿ ನೋಡ್ತೀರಾ ಒಂದು ಪಂಕಜ. ಅದು ಈ ಕ್ಯಾರೆಕ್ಟರ್ ತುಂಬ ಗ್ರೇಸ್ಫುಲ್ ಆಗಿರುತ್ತೆ ನಿಮಗೆ ಆನ್ ಸ್ಕ್ರೀನು. ಒಂದು ಲಾಂಗಿಂಗ್ನೆಸ್, ಒಂದು ಆ್ಯಂಟಿಸಿಪೇಷನಲ್ಲಿ ಇರೋವಂಥ ಒಂದು ಕ್ಯಾರೆಕ್ಟರ್. ನಿಮಗೆ ಆ ಸ್ಪೇಸ್ನಲ್ಲಿ ಪಂಕಜ ತುಂಬ ಕಾಣಿಸ್ಕೊಳ್ತಾ ಹೋಗ್ತಾಳೆ. ಎಸ್, ಸಿನಿಮಾ ಈಗ ನಗುವಿನ ನೇಸರ ಅನ್ನೋ ಒಂದು ಸಾಂಗ್ ತುಂಬ ಚೆನ್ನಾಗಿದೆ. ಅದರ ಲಿರಿಕ್ಸ್ ಕೂಡ ಕನೆಕ್ಟ್ ಆಗೋ ಥರ ಇದೆ. ಈಗಿನ ಜಮಾನದಲ್ಲಿ ನಾವೇನು ಇವಾಗ ಕಂಪ್ಯೂಟರು, ಫೋನು, ಸೋಷಿಯಲ್ ಮೀಡಿಯಾ ತುಂಬ ಸ್ಟ್ರಾಂಗ್ ಆಗಿದೆ. ಬಟ್ ಈ ಸಾಂಗ್ ನೋಡಿದಾಗ ಲೆಟರಲ್ಲಿ ನೀವು ಒಂದು ಪ್ರೀತಿನ ಹೇಳೋವಂಥದ್ದು ನಮ್ಮ ಸೀನಲ್ಲಿ ಗೊತ್ತಾಗುತ್ತೆ. ಬಟ್ ಈ ಸಾಂಗ್ ನೋಡಿದಾಗ ಅವಾಗಿನ ಅಮೇರಿಕಾ ಸಿನಿಮಾ ಆ ದಿನಗಳನ್ನು ನೆನಪು ಮಾಡೋ ಥರ ಇದೆ. ಯಾಕಂದರೆ ಇವಾಗಿನ ಇದರಲ್ಲಿ ಟ್ರೆಂಡಲ್ಲಿ ಅದಿಲ್ಲ. ಸೊ 1997ರ ಒಂದು ಕಾಲಘಟ್ಟದ ಈ ಸಿನಿಮಾ ಆಗಿರೋದ್ರಿಂದ ಅಂಥ ದಿನಗಳನ್ನು ನೆನಪು ಮಾಡುತ್ತೆ ಇದು. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಈ ಸಾಂಗ್, ಆ ಶೂಟ್ ಬಗ್ಗೆ, ಆ ತೆರೆ ಹಿಂದೆ ಹೇಗಿತ್ತು, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಇಲ್ಲ, ಹೋಲ್ ಜರ್ನಿ ಆಫ್ ಅಜ್ಞಾತವಾಸಿ ಈಸ್ ವೆರಿ ಏನೋ ಇಂಪಾರ್ಟೆಂಟ್. ಅಂದರೆ ಮತ್ತು ತುಂಬ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್ ನಮಗೆ. ಲರ್ನಿಂಗ್ ಅಂದರೆ ರಿಯಲ್ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್ ಇಂಥ ಫಿಲಮ್ ಮೇಕರ್ಸ್ಗಳ ಜೊತೆ ಕೆಲಸ ಮಾಡಿ. ನಗುವಿನ ನೇಸರ ಲಿರಿಕ್ಸ್ ನಾನು ಕೂಡ ಅದನ್ನು ರಿಲೀಸ್ ಟೈಮಲ್ಲೇ ನೋಡಿದ್ದು. ವೆನ್ ವಿ ಆರ್ ಶೂಟಿಂಗ್ ವಿ ಹ್ಯಾಡ್ ಅ ಮ್ಯೂಸಿಕ್ ಬಿಟ್. ಲಿರಿಕ್ಸ್ ಇನ್ನು ಅವಾಗ ರೆಡಿ ಆಗಿರಲಿಲ್ಲ. ಬಟ್ ಸೊ ನಾವು ಬರೀ ಒಂದು ಕ್ಯಾರೆಕ್ಟರ್ ಎಮೋಷನ್ ಏನಿದೆ ಅದ್ರ ಮೇಲೆ ವರ್ಕ್ ಮಾಡಿದ್ವಿ ಸಾಂಗ್ ಶೂಟಿಂಗ್ ಕೂಡ. ಅಂದರೆ ನೀವು ಹೇಳ್ತಿದ್ರೆ ಲೆಟರ್ಸ್ ಬಗ್ಗೆ, ಅಮೇರಿಕಾ ಹಾಡಿನ ಬಗ್ಗೆ. ಈ ಕ್ಯಾರೆಕ್ಟರ್ ಪ್ರಿಪ್ರೇಷನ್ ಮಾಡ್ಕೋಬೇಕಾದ್ರೆ ಕೂಡ ಆ ಸಿನಿಮಾದ ಹಾಡು ಮತ್ತು ನಮ್ಮ ಕನ್ನಡದ ಭಾವಗೀತೆಗಳು, ಜಯಂತ್ ಕಾಯ್ಕಿಣಿಯವರ ಭಾವಗೀತೆ, ಪೊಯಮ್ಸ್, ಈ ಥರದ್ದು ಎಲ್ಲವನ್ನು ಕಲೆಕ್ಟಿವ್ ಆಗಿ ಇಟ್ಕೊಂಡು ನನ್ನ ಕ್ಯಾರೆಕ್ಟರ್ನ ಪ್ರಿಪೇರ್ ಮಾಡಿದ್ದೆ. ಸೊ ಆ ಸ್ಪೇಸ್ನಲ್ಲೇ ಆ ಕ್ಯಾರೆಕ್ಟರ್ ಇತ್ತು. ಆ್ಯಂಡ್ ಅಫ್ಕೋರ್ಸ್ ಆ ಲೆಟರ್ ಸೀಕ್ವೆನ್ಸ್ ಬರ್ತಿದ್ದಂಗೆ ಎಲ್ಲರೂ ನಾವು ಫಸ್ಟ್ ಅಲ್ಲೇ ಹೋಗ್ತೀವಿ. ದಟ್ ಈಸ್ ವೆರಿ ನಾಸ್ಟಲಜಿಕ್. ಅಂದರೆ ನಮಗೆ ಅವಾಗ ಚೆನ್ನಾಗಿತ್ತು ಅನಿಸುತ್ತೆ. ಪ್ರೀತಿ ಮಾಡೋಕ್ಕೆ ಒಂದು ಸ್ಪೇಸ್ ಇತ್ತು, ಒಂದು ಟೈಮ್ ಇತ್ತು. ಆ ಕಾಯುವಿಕೆಯಲ್ಲಿ ಒಂಥರ ಸುಖ ಇತ್ತು. ಆ್ಯಂಡ್ ಸಂಬಂಧಗಳು ಏನೋ ಅದರದ್ದೇ ಒಂದು ಟೈಮ್ ತೊಗೊಂಡು ಒಂದು ಅಂಡರ್ಸ್ಟ್ಯಾಂಡಿಂಗು ಒಂದು ಸ್ಪೇಸ್ ಸಿಕ್ಕಿ, ಅದಕ್ಕೆ ಅನಿಸುತ್ತೆ ಅವಾಗೆಲ್ಲ ಅಷ್ಟು ಲಾಂಗ್ ಟರ್ಮ್ ರಿಲೇಷನ್ಶಿಪ್ಸ್ಗಳಿದ್ವು. ಇವಾಗೆಲ್ಲ ಎಲ್ಲ ಇನ್ಸ್ಟೆಂಟ್ ಇವಾಗೆಲ್ಲ ಅವಾಗವಾಗನೇ. ಸೊ ದಟ್ಸ್ ವೈ ಆಗಿನ ಕಾಲದಲ್ಲಿ ಸಿಗೋವಂಥ ಲವ್ ಸ್ಟೋರೀಸ್ಗಳು ಈ ಟೈಮ್ನಲ್ಲಿ ನಮ್ಗೆ ಅಷ್ಟು ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ. ಇಂಟೆನ್ಸ್ ಲವ್ ಸ್ಟೋರಿ ಸಿಗೋದು,
ತುಂಬ ಕಷ್ಟ ಇದೆ. ಸೊ ಐ ಆಮ್ ಆಲ್ಸೋ ಕೈಂಡ್ ಆಫ್ ಓಲ್ಡ್ ಸ್ಕೂಲ್ ಗರ್ಲ್ ಥರ, ಆ ಥರ ಲವ್ ಸ್ಟೋರೀಸ್ ನನಗೆ ತುಂಬ ಇಷ್ಟ. ಸೊ ಪರ್ಸ್ನಲ್ ಲೆವೆಲಲ್ಲಿ ತುಂಬಾ ಕನೆಕ್ಟ್ ಆಯಿತು ಆ ಎಪಿಸೋಡ್ಸ್ ಮೇಜರ್ಲಿ. ಓಕೆ, ನಿಮ್ಮ ಮತ್ತು ಸಿದ್ದು ಅವರ ಟ್ರ್ಯಾಕ್ ನಾವೇನು ಅದರಲ್ಲಿ ನೋಡ್ತೀವಿ, ಅವರು ನಿಮ್ಮ ಒಂದು ಲವ್ ಸ್ಟೋರಿ ಒಂದು ಟ್ರ್ಯಾಕ್ ಇದೆ, ಇದು ಮರ್ಡರ್ ಮಿಸ್ಟ್ರಿ ಮಾತ್ರ ಅಲ್ಲ ಅನ್ನೋದು ನಮ್ಮ ಟ್ರೇಲರ್ ನೋಡಿದಾಗ ಗೊತ್ತಾಗುತ್ತೆ. ಸೊ ಇದು ಹೇಗೆ ಮೂಡ್ ಬಂದಿದೆ ಅಂದರೆ ಜನಕ್ಕೆ, ಆಡಿಯನ್ಸ್ಗೆ ಎಷ್ಟು ಕನೆಕ್ಟ್ ಆಗ್ಬೋದು ಅಂತ ಅನಿಸುತ್ತೆ? ಸಿ ಮರ್ಡರ್ ಮಿಸ್ಟ್ರಿ ಥ್ರಿಲ್ಲರ್ ಜಾನರ್ ಅಂತಂದ್ರೆ ದಟ್ ಈಸ್ ಕೈಂಡ್ ಆಫ್ ಒಂದು ಥಿಯೇಟರ್ ಎಕ್ಸ್ಪೀರಿಯನ್ಸಲ್ಲಿ ಆಡಿಯನ್ಸ್ಗೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋವಂಥ ಒಂದು ಜಾನರ್. ಒಂದು ಸಿನಿಮಾ ನೋಡಿ ತೃಪ್ತಿ ಆಗುತ್ತೆ ಗೊತ್ತಾ, ಒಂಥರ ಮಜಾ ಇತ್ತು ಅಂತ, ಒಂದು ಪೈಸಾ ವಸೂಲ್ ಆ ಥರದ ಒಂದು ಜಾನರ್ ಈ ಸಿನಿಮಾ. ಬರ್ತಾ ಮನ್ಸು ತುಂಬಿ ಬರ್ತೀವಿ ನಾವು, ಅಷ್ಟು ಎಲ್ಲ ಎಲಿಮೆಂಟ್ಸು ಈ ಸಿನಿಮಾದಲ್ಲಿ ಇರುತ್ತೆ. ಸೊ ಈ ಜರ್ನಿಯಲ್ಲಿ ನಂದು ಸಿದ್ದು ಕ್ಯಾರೆಕ್ಟರ್ಸ್ ಅಂತ ಆಗಿರ್ಬೋದು, ಅಥವಾ ರಂಗಣ್ಣ ರಘು ಸರ್ ಕ್ಯಾರೆಕ್ಟರ್ ಅಂತ ಆಗಿರ್ಬೋದು, ನಾನು ಪರ್ಸ್ನಲಿ ನಂಬೋದೇನು ಅಂತಂದರೆ, ಮುಂಚೆ ಎಲ್ಲ ಸಿನಿಮಾಗಳು ಬರ್ತಾ, ರಾಜ್ಕುಮಾರ್ ಸರ್ ಟೈಮ್ ಆ ಕಾಲದಿಂದನೂ ಸಿನಿಮಾಗಳು ಬರ್ತಾ ನಮಗೆ ಸಿನಿಮಾ ಬರ್ತಿದೆ ಅಂತ ಒಂದು ಪೋಸ್ಟರ್ ಹಾಕಿ ಹೋಗ್ತಿದ್ರು. ಅದನ್ನು ಸಿನಿಮಾ ನೋಡೋಕೆ ಹೋಗ್ತಿದ್ವಿ, ಬಿಕಾಸ್ ವಿ ಅಡ್ಮೈರ್ಡ್ ದ ಆ್ಯಕ್ಟರ್, ಪರ್ಫಾರ್ಮೆನ್ಸು, ಆ ಸಿನಿಮಾ, ಅಲ್ಲೇ ವರ್ಲ್ಡ್ ಎಕ್ಸ್ಪೀರಿಯನ್ಸ್ ಆಗ್ತಾಯಿತ್ತು. ಬಟ್ ಈಗ ಹಿಂಗಾಗಿದೆ, ನಾವು ಟೀಸರ್, ಟ್ರೇಲರ್, ಸಾಂಗ್ ಎಲ್ಲವನ್ನೂ ನಿಮಗೆ ಮುಂಚೆನೇ ಕೊಡ್ತಾ ಇದ್ದೀವಿ. ವಿ ಗಿವಿಂಗ್ ಇಟ್ ಅವೇ ಎವ್ರಿಥಿಂಗ್. ಒಂದು ಥಿಯೇಟರ್ನಲ್ಲಿ ಎಕ್ಸ್ಪೀರಿಯನ್ಸ್ ಏನು ಮಾಡಬೇಕಿದೆ ಅದನ್ನೆಲ್ಲ. ಸೊ ಅಲ್ಲಿ ಎಲ್ಲೋ ಒಂದು 50% ಒಂದಷ್ಟು ಮಟ್ಟಿಗೆ ಒಂದು ಡೈಲ್ಯೂಟ್ ಆಗ್ತಿದೆ ನಿಮ್ಮ ಎಕ್ಸ್ಪೀರಿಯನ್ಸ್. ಒಂದು ತುಂಬ ಹೊಸದಾಗೆ ನಾವು ಒಂದೇ ಭೂಮ್ ಥರ ಕರ್ಕೊಂಡು ಹೋಗೋದಕ್ಕೆ ಆಗ್ತಾಯಿಲ್ಲ. ಸೊ ಐ ವಾಂಟ್ ಆಡಿಯನ್ಸ್ ಈವನ್ ಟು ಕೀಪ್ ದಟ್ ಇನ್ ಮೈಂಡ್ ಪ್ರತಿ ಸಲನೂ. ಸೊ ಹಾಗಾಗಿ ಥ್ರಿಲ್ಲರ್ಸ್ ಅಂತ ಬಂದಾಗ ನಮ್ಮ ಪಾತ್ರಗಳಲ್ಲಿರೋ ಈಕ್ವೇಷನ್ಸು, ಅಥವಾ ನಾವೇನು ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದೀವಿ ಟೀಸರಲ್ಲಿ, ಟ್ರೈಲರಲ್ಲಿ, ಅದನ್ನು ನಾನು ಜಸ್ಟಿಫೈ ಮಾಡ್ಕೊಳ್ಳೋದಾಗಲಿ ಅಥವಾ ಅದ್ರ ಬಗ್ಗೆ ಹೆಚ್ಚು ಹೇಳೋದಾಗಲಿ ನಾನು ಪರ್ಸ್ನಲಿ ಅದನ್ನು ಇಷ್ಟಪಡಲ್ಲ. ಯಾಕೆಂದರೆ ಇಟ್ಸ್ ಲೈಕ್ ಗಿವಿಂಗ್ ಅವೇ ಟೂ ಮಚ್ ಅಬೌಟ್ ಸಿನಿಮಾ ಬಗ್ಗೆ ನಿಮಗೆಲ್ರಿಗೂ. ಅದು ಸ್ಪಾಯ್ಲರ್ಸೇ. ಐ ವಾಂಟ್ ಯು ಟು ಆಲ್ ಟು ಗೋ ಟು ಥಿಯೇಟರ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಏನಿರ್ಬೋದು, ಯಾಕಿರ್ಬೋದು ಅಂತ. ಇನ್ಸ್ಟೆಡ್ ಆಫ್ ಮೀ ಸಿಟ್ಟಿಂಗ್ ನಿಮ್ಮ ಮುಂದೆ ಕೂತ್ಕೊಂಡು ಇದು ಈ ಥರ, ಇದು ಆ ಥರ, ನಾನು ಆ ಥರ ಮಾಡೀನಿ, ಇವ್ರು ಈ ಥರ ಮಾಡಿದ್ದಾರೆ, ನಾವಿಬ್ಬರು ಈ ಥರ ಇದ್ದೀವಿ ಅಂತ ನಾನು ಒಂದು ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ಬೋದು. ಬಟ್ ಅದಲ್ಲ. ಸಿನಿಮಾ ಈಸ್ ಅಬೌಟ್ ಎಕ್ಸ್ಪೀರಿಯನ್ಸಿಂಗ್. ನಾವು ನಿಮಗೇನೋ ಒಂದು ಅನುಭವ ಕೊಡೋ ಪ್ರಯತ್ನನ, ತುಂಬ ಚೆನ್ನಾಗಿ ಕೊಡೋ ಪ್ರಯತ್ನನ ಈ ಸಿನಿಮಾ ಮುಖಾಂತರ ಮಾಡಿದ್ದಾರೆ. ಐ ವಾಂಟ್ ಯು ಟು ಆಲ್ ಟು ಎಕ್ಸ್ಪೀರಿಯನ್ಸ್ ದ್ಯಾಟ್. ಇಟ್ಸ್ ಅಫ್ಕೋರ್ಸ್ ಜೂನಿಯರ್ ಆ್ಯಂಡ್ ಸೀನಿಯರ್ದು ಒಂದು ಈಕ್ವೇಷನ್ ಇದೆ ನಂದು ಸಿದ್ದು ಸಿನಿಮಾದಲ್ಲಿ. ಬಟ್ ಅದು ಏನು ಈಕ್ವೇಷನ್ ಅಂತ ನೀವು ನೋಡಬೇಕು. ಇಟ್ಸ್ ನಾಟ್ ಅಬೌಟ್ ಒಂದು ಕ್ವೆಶನ್ ಆ್ಯಂಡ್ ಒಂದು ಆನ್ಸರ್ ಅಲ್ಲ ಅದು. ಇಟ್ಸ್ ಮೋರ್ ಟು ದ್ಯಾಟ್. ರಂಗಾಯಣ ರಘು ಸರ್ ಅವರು ಇಷ್ಟು ವರ್ಷಗಳಿಂದ ಒಂದು ಸಿನಿಮಾದಿಂದ ಅಥವಾ ಒಂದು ಪಾತ್ರದಿಂದ ವಿಭಿನ್ನವಾಗಿರುವಂಥದ್ದನ್ನೇ ಕೊಟ್ಕೊಂಡು ಅಥವಾ ಆ್ಯಕ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಈ ಸಿನಿಮಾದಲ್ಲೂ ಅಷ್ಟೇ ತುಂಬ ಡಿಫ್ರೆಂಟ್ ಆಗಿದೆ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಸೊ ಅವರ ಜೊತೆ ನೀವು ಕೆಲಸ ಮಾಡಿದಂಥ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ರಂಗಾಯಣ ರಘು ಸರ್ ಜೊತೆ ನಾನು ತುಂಬ ಸಿನಿಮಾ ಕೆಲಸ ಮಾಡಿದ್ದೀನಿ ಮುಂಚೆನೂ. ಫಸ್ಟ್ ನಾನು ಜಾಕ್ಸನಲ್ಲಿ ಮಾಡಿದ್ದು ದುನಿಯಾ ವಿಜಯ್ ಅವ್ರ ಜೊತೆ ಮಾಡಬೇಕಾದ್ರೆ ರಂಗಾಯಣ ರಘು ಸರ್, ವಿಜಯ್ ಸರ್ ನಂದು ಕಾಂಬಿನೇಷನ್. ಬಟ್ ಅದು ಕ್ಲೈಮ್ಯಾಕ್ಸು. ಬಟ್ ನನಗೆ ಆ ಸಿನಿಮಾದಲ್ಲಿ ಫಸ್ಟ್ ಡೇ ಆಫ್ ಶೂಟ್, ನಾನು ಫಸ್ಟ್ ಡೇನೇ ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ತಾಯಿದ್ದೆ. ಅದು ರಂಗಾಯಣ ರಘು ಸರ್, ವಿಜಯ್ ಸರ್ ಕಾಂಬಿನೇಷನಲ್ಲಿ ಮಾಡ್ತಿದ್ದೆ. ಲಿಟ್ರಲಿ ಹಿಂಗಿತ್ತು ಅಂದರೆ ಆ ಶಾರ್ಟಲ್ಲಿ ಇಬ್ಬರು ಬಂದು ತಪ್ಕೊತಾರೆ, ನಾನು ಮಧ್ಯ ಇರ್ತೀನಿ, ಅಪ್ಪಚ್ಚಾಗಿ ಹೋಗ್ತೀನಿ ಆ ಶಾರ್ಟ್ನಲ್ಲಿ. ನನ್ನ ಪರಿಸ್ಥಿತಿನೂ ಹಾಗೆ ಇತ್ತು, ಹಾಗೆ ಅಪ್ಪಚ್ಚೆ ಹೋಗ್ಬಿಟ್ಟಿದೆ. ಅಂದರೆ ಇಬ್ಬರು ಅಂತ ಬ್ರಿಲಿಯಂಟ್ ಆ್ಯಕ್ಟರ್ ವಿಜಯ್ ಸರು ಮತ್ತು ರಂಗಾಯಣ ರಘು ಸರ್. ಸೊ ಅವತ್ತು ವೆರಿ ಆವತ್ತಿಂದ ಹಾಗೆ ಬಂದಿದೆ ಜರ್ನಿ. ಆ್ಯಂಡ್ ಅಫ್ಕೋರ್ಸ್ ಗೌಳಿಯಲ್ಲಿ ಕೆಲಸ ಮಾಡಿದ್ವಿ ಒಟ್ಟಿಗೆ. ದಟ್ ವಾಸ್ ಅ ವೆರಿ ಲಾಂಗ್ ಜರ್ನಿ. ಗೌಳಿನಲ್ಲಿ ನಾವು ತುಂಬ ನಂಬರ್ ಆಫ್ ಡೇಸ್ ಕೆಲಸ ಮಾಡಿದ್ವಿ, ಒಟ್ಟಿಗೆ ಊಟ ಮಾಡ್ತಿದ್ವಿ. ಅಲ್ಲಿ ಐ ಹ್ಯಾಡ್ ಅ ವೆರಿ ಬ್ಯೂಟಿಫುಲ್ ಜರ್ನಿ ವಿತ್ ರಂಗಾಯಣ ರಘು ಸರ್. ಏನು ಹೇಳೋದು, ಈಸ್ ಅ ಫಿನಾಮಿನಲ್ ಆ್ಯಕ್ಟರ್. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅವರು ಒಂದು ಅಸೆಟ್. ಇನ್ನು ಹೆಚ್ಚು ಪಾತ್ರಗಳು ಬರೀಲಿ, ಅವರ ಅನುಭವದಿಂದ ಇನ್ನು ಎಷ್ಟು ಹೆಚ್ಚು ಅನುಭವಗಳು ನಮಗೆ ಸಿಗಲಿ, ಒಂದು ಆ್ಯಕ್ಟಿಂಗ್ ಎಕ್ಸ್ಪೀರಿಯೆನ್ಸ್ ಆಗಲಿ, ಒಂದು ಸಿನಿಮಾ ನೋಡೋ ಎಕ್ಸ್ಪೀರಿಯೆನ್ಸ್ ಆಗಲಿ, ಅವರಿಂದ ಇನ್ನೂ ಎನ್ರಿಚ್ ಆಗಲಿ ಅಂತ ನಾನು ಆಸೆ ಪಡ್ತೀನಿ. ಈ ಸಿನಿಮಾದಲ್ಲಿ ಅವರ ಕಾಂಬಿನೇಷನ್ಸು ತುಂಬ ಚೆನ್ನಾಗಿ ಬಂದಿದೆ. ಇಟ್ಸ್ ಬ್ಯೂಟಿಫುಲ್. ಎವ್ರಿ ಟೈಮ್ ಅವರು ಸೀನ್ ಪರ್ಫಾರ್ಮ್ ಮಾಡಬೇಕಾದ್ರೆ ನಾವು ಹೋಗಿ ಮಾನಿಟ್ರಲ್ಲಿ ಕುತ್ಕೊಂಡ್ಬಿಡ್ತಿದ್ದೆ ಸ್ಟೂಡೆಂಟ್ ಥರ, ಇವಾಗ ಏನು ಮಾಡ್ಬೋದು ಅಂತ. ಯಾಕೆಂದರೆ ರಂಗಾಯಣ ರಘು ಸರ್ ಹೇಳ್ತಾರಲ್ಲ, ನಮ್ಮದೊಂದು ಕಡೆ ಗಾದೆ ಇದೆ, ಆಡು ಮುಟ್ಟದ ಸೊಪ್ಪಿಲ್ಲ, ಇವ್ರು ಮಾಡಿಲ್ಲದೆ ಇರೋ ಪಾತ್ರನೇ ಇಲ್ಲ ಅನ್ನೋ ಥರ. ಬಟ್ ಅದೇ ಪಾತ್ರ, ಹೊಸ ಪಾತ್ರ ಅಂದರೆ ಇನ್ನೇನು ಸೃಷ್ಟಿ ಮಾಡ್ಬೋದು. ಬಟ್ ಅದೇ ಪಾತ್ರನ ಪ್ರತಿ ಸಲನೂ ಮಾಡಬೇಕಾದ್ರೆ ಅದನ್ನು ಬೇರೆ ಥರನೇ ಮಾಡ್ತಾರೆ.
ಅಪ್ರೋಚೇ ಬೇರೆ ಥರ ಇರುತ್ತೆ ಏನೋ, ಆ್ಯಂಡ್ ಅದಷ್ಟು ಬಿಲೀವಬಲ್ ಆಗಿ ಮಾಡ್ತಾರೆ. ಸೊ ದಟ್ಸ್ ವೈ ಈಸ್ ವೆರಿ ಫಿನಾಮಿನಲ್ ಆ ಥರದ್ರಲ್ಲಿ. ಅದು ತುಂಬಾ ಇಷ್ಟ ಆಗುತ್ತೆ. ಈ ಸಲ ಏನು ಮಾಡ್ಬೋದು, ಈಗ ಏನು ಮಾಡ್ಬೋದು ಅವರು ಅಂತ. ಸೊ ಅವ್ರ ಜೊತೆಲ್ಲ ಕೆಲಸ ಮಾಡೋಕ್ಕೆ ಸಿಗೋದೇ ನಮಗೆ ಒಂದು ಅದೃಷ್ಟ. ವಿ ನೀಡ್ ಟು ಸೆಲೆಬ್ರೇಟ್ ದಿಸ್ ಕೈಂಡ್ ಆಫ್ ಆ್ಯಕ್ಟರ್ಸ್ ನಮ್ಮ ಕನ್ನಡದಲ್ಲಿ. ಐ ಆಮ್ ಗ್ಲ್ಯಾಡ್ ನಾನು ಅವ್ರ ಜೊತೆ ಇಷ್ಟು ಸಿನಿಮಾ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ ಅಂತ. ಯಾ.